ಮೇಷರಾಶಿಯ ಜನರಿಗೆ ಈ ಮಾಸದಲ್ಲಿ ಧನರಾಜ ಯೋಗ ಉಂಟಾಗಲಿದೆ. ಈ ಮಾಸದಲ್ಲಿ ನಿಮಗೆ ಹಣದ ಮಳೆಯೇ ಸುರಿಯಲಿದೆ. ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗಲಿವೆ. ನಿಮ್ಮನ್ನು ಬಿಟ್ಟು ಹೋಗಿದ್ದ ವ್ಯಕ್ತಿಗಳು ಮತ್ತೆ ನಿಮ್ಮ ಬಳಿಗೆ ಬರಲಿದ್ದಾರೆ. ನಿಮಗೆ ಅವಮಾನಿಸಿದ ವ್ಯಕ್ತಿಗಳು ನಿಮ್ಮ ಬಳಿಯಲ್ಲಿ ಕ್ಷಮೆಯನ್ನು ಕೇಳಲಿದ್ದಾರೆ. ಆದರೆ ನೆನಪಿಡಿ, ನಾವು ಚೆನ್ನಾಗಿದ್ದಾಗ ಎಲ್ಲ ಕೂಡ ನಮ್ಮ ಬಳಿಗೆ ಬರುತ್ತಾರೆ. ಆದರೆ ನಾಳೆ ಪರಿಸ್ಥಿತಿ ಹದಗೆಟ್ಟರೆ ಯಾರೂ ಕೂಡ ನಮ್ಮ ಬಳಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಅವರ ಮರಳು ಮಾತಿಗೆ ನೀವು ಬಲಿಯಾಗಬೇಡಿ. ನೀವು ನಿಮ್ಮ ಶಕ್ತಿ ಮತ್ತು ಸಮಯವನ್ನು ಸರಿಯಾಗಿ ಬಳಸಿದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳು ಬಗೆಹರಿಯಲಿವೆ. ಈ ತಿಂಗಳಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದೀರಿ. ಈ ತಿಂಗಳಲ್ಲಿ ಆತ್ಮೀಯರು ಮತ್ತು ಹಿತೈಷಿಗಳ ಬುದ್ಧಿ ಮಾತನ್ನು ನಿರ್ಲಕ್ಷಿಸಬೇಡಿ. ಸ್ನೇಹಿತರಿಗೆ ನೀಡಿದ್ದ ಹಣ ಈ ಮಾಸದಲ್ಲಿ ಹಿಂತಿರುಗಲಿದೆ. ನಿಮ್ಮ ಬುದ್ಧಿವಂತಿಕೆಗೆ ಎಲ್ಲೆಡೆ ಪ್ರಶಂಸೆ ಪ್ರಾಪ್ತಿಯಾಗಲಿದೆ. ನೀವು ಬಯಸಿದ ಎಲ್ಲಾ ವಸ್ತುಗಳು ಕೂಡ ಈ ಮಾಸದಲ್ಲಿ ಪ್ರಾಪ್ತಿಯಾಗಲಿದೆ. ಈ ಮಾಸದಲ್ಲಿ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಕೂಡ ಇಲ್ಲ. ಹಾಗಾಗಿ ಈ ಮಾಸವನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಈ ಮಾಸದಲ್ಲಿ ಸುಂದರ ಕಾಂಡವನ್ನು ಓದುವುದರ ಮೂಲಕ ನೀವು ಇನ್ನೂ ಕೂಡ ಅಭಿವೃದ್ಧಿಯನ್ನು ಹೊಂದಬಹುದು.